ನಟ ದರ್ಶನ್ ಅವರ ಗ್ಯಾಂಗ್ ರಾಕ್ಷಸ ಕೃತ್ಯದ ಫೋಟೋಗಳು ಒಂದರ ಮೇಲೆ ಒಂದಂತೆ ವೈರಲ್ ಆಗ್ತಾನೆ ಇದೆ. ಇವತ್ತು ಕೂಡ ನಟ ದರ್ಶನ್ ಅವರು ಏನು ಅವರ ಟೀಮ್ ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡಿದ್ದು ಎಲ್ಲಿ ಹೇಗೆ ಅನ್ನುವಂಥದ್ದನ್ನು ನಾವು ತೋರಿಸ್ತಾ ಹೋಗ್ತೇವೆ. ಏನು ರೇಣುಕಾಸ್ವಾಮಿ ಅವರ ನಿವಾಸ ಏನಿದೆ ಆ ಒಂದು ನಿವಾಸ ಇದೇ ರಸ್ತೆಯಲ್ಲಿ ಕೇವಲ ಒಂದು 100 ಮೀಟರ್ ದೂರದಲ್ಲಿ ರೇಣುಕಾಸ್ವಾಮಿ ಅವರ ಮನೆ ಇರುವಂಥದ್ದು. ಪ್ರತಿನಿತ್ಯವೂ ಕೂಡ ಇದೇ ರಸ್ತೆಯ ಮೂಲಕವಾಗಿ ಆತ ಬರ್ತಾನೆ. ಏನು ಇಲ್ಲಿಂದ ಅಪೋಲೋ ಫಾರ್ಮಸಿಗೆ ರೇಣುಕಾಸ್ವಾಮಿ ಅವರು ಹೋಗ್ತಾ ಇರ್ತಾರೆ. ಸ್ಕೂಟಿಯಲ್ಲಿ ರೇಣುಕಾಸ್ವಾಮಿ ಅವರು ಜೂನ್ 7ನೇ ತಾರೀಕು ಇದೇ ಮಾರ್ಗವಾಗಿ ಹೋಗುವಂಥ ಸಂದರ್ಭದಲ್ಲಿ ಏನು ಆ ಒಂದು ಅಂಗಡಿಯ ಮುಂಭಾಗದಲ್ಲಿ ಏನು ಅಲ್ಲಿ ಮಳಿಗೆಗಳಿದೆ ಆ ಮಳಿಗೆಗಳ ಮುಂಭಾಗದಲ್ಲಿ ಆಟೋದಲ್ಲಿ ಅನೂಪ್ ಕುಮಾರ್, ಜಗ್ಗ, ರಾಘವೇಂದ್ರ ಇವರು ಮೂವರು ಕೂಡ ಆ ಆಟೋದಲ್ಲಿ ರೇಣುಕಾಸ್ವಾಮಿಗಾಗಿ ಹೊಂಚು ಹಾಕಿ ಕೂತಿರ್ತಾರೆ. ಜೂನ್ 7ನೇ ತಾರೀಕು ಬೆಳಿಗ್ಗೆ 8 ಗಂಟೆಯ ಸುಮಾರಿನಿಂದಲೂ ಕೂಡ ಸತತ 1 ಗಂಟೆಗಳ ಕಾಲ ರೇಣುಕಾಸ್ವಾಮಿ ಅವರು ಬರುವಂತಹ ದಾರಿಯನ್ನೇ ಅವರು ಹೊಂಚು ಹಾಕಿಕೊಂಡು ಕೂತಿದ್ದಂತಹ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಅವರು ಮಾರ್ಗವನ್ನು ಬದಲಿಸಿ ಬರ್ತಾರೆ. ರೇಣುಕಾಸ್ವಾಮಿ ಅವರು ಮನೆಯಿಂದ ನೇರವಾಗಿ ಅದೇ ಮಾರ್ಗಕ್ಕೆ ಹೋಗದೆ ಅವರು ಏನು JCR ರಸ್ತೆಯನ್ನು ತಲುಪುವಂತಹ ಈ ಒಂದು ಸರ್ವಿಸ್ ರೋಡ್ಗೆ ಹೋಗ್ತಾರೆ. ಇದೇ ಸರ್ವಿಸ್ ರೋಡ್ಗೆ ರೇಣುಕಾಸ್ವಾಮಿ ಅವರ ಸ್ಕೂಟಿ ಏನು ಕಟ್ಟಾಗ್ತಿದ್ದ ಹಿನ್ನೆಲೆಯಲ್ಲಿ ಇದೇ ರಸ್ತೆಯನ್ನು ಹಿಂಬಾಲಿಸಿಕೊಂಡು ರೇಣುಕಾಸ್ವಾಮಿಯ ಹಿಂಭಾಗದಲ್ಲಿಯೇ ಅವರು ಏನು ಅನೂಪ್ ಕುಮಾರ್ ಅವರು ಆಟೋವನ್ನು ಹೊಡೆಯುವಂಥ ಫೋಟೋ ಇದೀಗ ವೈರಲ್ ಆಗಿರುವಂಥದ್ದು. ಆಟೋ ಹೊಡೆಯುವಂತಹ ಸಂದರ್ಭದಲ್ಲಿ ಅವರು ಒಳಭಾಗದಿಂದ ಏನು ರೇಣುಕಾಸ್ವಾಮಿಯ ಫೋಟೋವನ್ನು ತೆಗಿತಾರೆ. ಈ ಒಂದು ಕಿಡ್ನಾಪ್ನ ಇಂಚಿಂಚು ಮಾಹಿತಿಯನ್ನು ಕೂಡ ರೇಣುಕಾಸ್ವಾಮಿ ಅವರ ಒಂದು ಚಲನವಲನವನ್ನು ನಟ ದರ್ಶನ್ ಅವರಿಗೆ ಮಾಹಿತಿಯನ್ನು ನೀಡುವ ಹಿನ್ನೆಲೆಯಲ್ಲಿ ಏನು ಅನೂಪ್ ಕುಮಾರ್ ಮುಂದೆ ಆಟೋ ಹೊಡಿತಾ ಇರುವಂಥ ಸಂದರ್ಭದಲ್ಲಿ ಜಗ್ಗ, ರಾಘವೇಂದ್ರ ಇವರು ಇಬ್ಬರು ಕೂಡ ಹಿಂಭಾಗದಲ್ಲಿ ಕೂತಿರ್ತಾರೆ. ಏನು ರವಿ ಕೂಡ ಜೊತೆ ಇರ್ತಾನೆ. ಆದರೆ ರವಿ ಏನು ಕಾರು ಹಾಕ್ಕೊಂಡು ಆತ ಚಳ್ಳಕೆರೆ ಗೇಟ್ನಲ್ಲಿ ವೆಯ್ಟ್ ಮಾಡ್ತಾ ಇರ್ತಾನೆ. ಆದರೆ 3 ಜನ ಮಾತ್ರ ಈತನನ್ನು ಕಿಡ್ನಾಪ್ ಮಾಡುವಂಥದ್ದು. ಏನು ಆ ಒಂದು ಪಂಚರ್ ಶಾಪ್ ಏನಿದೆ ಆ ಪಂಚರ್ ಶಾಪ್ ಸಮೀಪದಲ್ಲಿಯೇ ಏನು ರೇಣುಕಾಸ್ವಾಮಿ ಅವರು ಸ್ಕೂಟಿಯನ್ನು ನಿಲ್ಲಿಸಿ ಹಿಂಭಾಗದಲ್ಲಿ ಯಾವುದೋ ಒಂದು ಆಟೋ ಫಾಲೋ ಮಾಡ್ತದೆ ಅನ್ನುವಂಥದ್ದನ್ನು ಆತ ನೋಡ್ತಾನೆ. ಆತ ನೋಡುವಂತಹ ಸಂದರ್ಭದಲ್ಲಿಯೇ ಆತನ ಫೋಟೋವನ್ನು ಕ್ಲಿಕ್ಕಿಸಿ ದರ್ಶನ್ಗೆ ಈ ಒಂದು ಫೋಟೋವನ್ನು ನೇರವಾಗಿ ರಾಘವೇಂದ್ರ ಕಳಿಸಿರುವಂಥದ್ದು. ಇದೀಗ ಆ ಒಂದು ಫೋಟೋವು ಕೂಡ ವೈರಲ್ ಆಗಿದೆ. ಇದೇ ಮಾರ್ಗದ ಮೂಲಕವಾಗಿ ಏನು JCR ಮಾರ್ಗಕ್ಕೆ ಇದು ಹೋಗೋದ್ರಿಂದಾಗಿ ಇದೇ ಮಾರ್ಗದ ಮೂಲಕ ರೇಣುಕಾಸ್ವಾಮಿ ಅವರು JCR ಮಾರ್ಗ ಮೂಲಕವಾಗಿ ಹೋಗ್ತಾರೆ. JCR ಮಾರ್ಗ ಮೂಲಕವಾಗಿ ಹೋಗಿ ಮದಕರಿ ವೃತ್ತದಿಂದ ವೈಶಾಲಿ ಕ್ರಾಸ್ನಿಂದಾಗಿ ನೇರವಾಗಿ ಅವರು ನ್ಯಾಷನಲ್ ಹೋಟೆಲ್ ಸಮೀಪದಲ್ಲಿ ಹೊಂಚು ಹಾಕಿ ಕೂತಿರ್ತಾರೆ. ನ್ಯಾಷನಲ್ ಹೋಟೆಲ್ ಸಮೀಪದಲ್ಲೇ ಇರತಕ್ಕಂಥ ಬಾಲಾಜಿ ಬಾರ್ಬಳಿ ಈತನನ್ನು ಕಿಡ್ನಾಪ್ ಮಾಡ್ತಾರೆ. ಕಿಡ್ನಾಪ್ ಮಾಡಿ ಅಲ್ಲಿಂದ ನೇರವಾಗಿ ಆತನನ್ನು ಡಿ ಬಾಸನ್ನು ತೋರಿಸ್ತೇವೆ, ಡಿ ಬಾಸನ್ನು ಪರಿಚಯ ಮಾಡಿಕೊಡ್ತೇವೆ ಅಂತ ಪುಸಲಾಯಿಸಿ ಆತನಿಗೆ ನೇರವಾಗಿ ಬೆಂಗಳೂರಿನ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಹೋಗ್ತಾರೆ. ಶೆಡ್ಗೆ ಕರ್ಕೊಂಡೋದ ಬಳಿಕ ಅವರ ಒಂದು ಕ್ರೂರತೆ, ಅವರ ಒಂದು ರಾಕ್ಷಸ ಕೃತ್ಯ ಇವತ್ತು ಫೋಟೋಗಳ ಮೂಲಕ ಬಯಲಾಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಏನು ರೇಣುಕಾಸ್ವಾಮಿಯವರ ಮತ್ತೊಂದು ವಿಡಿಯೋ ಏನು ವೈರಲ್ ಆಗಿದೆ ಅದು ಆಟೋದಲ್ಲಿ ಕೂತಂತಹ ಈ ಒಂದು ಗ್ಯಾಂಗ್ ಇದೇ ಸ್ಥಳದಲ್ಲಿ ಫೋಟೋವನ್ನು ತೆಗೆದಿರ್ತಕ್ಕಂಥದ್ದು. ರಾಜಶೇಖರ್, BTV ನ್ಯೂಸ್, ಚಿತ್ರದುರ್ಗ.